ದಾಂಡೇಲಿಯಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಹೋಟೆಲ್, ಬೇಕರಿ, ಎಗ್ ರೈಸ್ ಅಂಗಡಿಗಳಿಗೆ ದಾಳಿ. 6 ಗೃಹ ಬಳಕೆ ಸಿಲಿಂಡರ್ ವಶ. ಗೃಹ ಬಳಕೆಯ ಅಡುಗೆ ಅನಿಲ ಬಳಕೆಯ ಕುರಿತಂತೆ ದಾಂಡೇಲಿ ನಗರದ ವಿವಿಧ ಹೋಟೆಲ್ಗಳಿಗೆ, ಬೇಕರಿಗಳಿಗೆ ಹಾಗೂ ಎಗ್ ರೈಸ್ ಅಂಗಡಿಗಳಿಗೆ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ನೇತೃತ್ವದಲ್ಲಿ ಇಂದು ಗುರುವಾರ ಸಂಜೆ 6 ಗಂಟೆ ಸುಮಾರಿಗೆ ದಿಢೀರ್ ದಾಳಿಯನ್ನು ಮಾಡಲಾಯಿತು. ನಗರದ ವಿವಿಧ ಹೋಟೆಲ್ಗಳಿಗೆ, ಬೇಕರಿಗಳಿಗೆ ಹಾಗೂ ಎಗ್ ರೈಸ್ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಲಾಯಿತು. ಈ ದಾಳಿಯ ಸಂದರ್ಭದಲ್ಲಿ ಒಟ್ಟು 6 ಗೃಹ ಬಳಕೆಯ ಸಿಲಿಂಡರ್ ಅನ್ನು ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಳ್ಳಲಾಯಿತು. ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ನೇತೃತ್ವದ ಈ ತಂಡದಲ್ಲಿ ಆಹಾರ ನಿರೀಕ್ಷಕರಾದ ಗೋಪಿ ಚೌಹಾಣ್, ಗ್ರಾಮ ಆಡಳಿತಾಧಿಕಾರಿ ದಯಾನಂದ್ ಚಿಟ್ಟಿ ಪಾಲ್ಗೊಂಡಿದ್ದರು. ಕಳೆದ 15 ದಿನಗಳಿಂದ ವಾಣಿಜ್ಯ ಬಳಕೆ ಅಡುಗೆ ಅನಿಲ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡಿರುವುದರಿಂದ ಹೋಟೆಲ್ಗಳನ್ನು, ಬೇಕರಿಗಳನ್ನು ಹಾಗೂ ಎಗ್ ರೈಸ್ ಅಂಗಡಿಗಳನ್ನು ನಡೆಸುವುದೇ ಕಷ್ಟ ಸಾಧ್ಯವಾಗಿದೆ. ಇದೀಗ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡದ ದಾಳಿ ಹೋಟೆಲ್, ಬೇಕರಿ ಹಾಗೂ ಎಗ್ ರೈಸ್ ಅಂಗಡಿಗಳ ಮಾಲಕರನ್ನಷ್ಟೇ ಅಲ್ಲದೆ ಅಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರು ಕೂಡ ಆತಂಕ ಪಡುವಂತಾಗಿದೆ. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಹೋಟೆಲ್ಗಳು ತಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಿದೆ. ಇನ್ನು ಕೆಲ ಹೋಟೆಲ್ಗಳು ತಂಪು ಪಾನೀಯ, ಐಸ್ ಕ್ರೀಂ ಮಾರಾಟವನ್ನಷ್ಟೇ ಮುಂದುವರಿಸಿಕೊಂಡು ಹೋಗುತ್ತಿದೆ. ಇನ್ನು ಕೆಲವು ದಿನಗಳವರೆಗೆ ವಾಣಿಜ್ಯ ಬಳಕೆ ಸಿಲಿಂಡರ್ ಪೂರೈಕೆಯಾಗದೇ ಇದ್ದಲ್ಲಿ ದಾಂಡೇಲಿಯ ಬಹುತೇಕ ಹೋಟೆಲ್ಗಳು ತಮ್ಮ ವ್ಯಾಪಾರವನ್ನು ಸ್ಥಗಿತಗೊಳಿಸುವ ಸಾಧ್ಯತೆ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಈ ನಿಟ್ಟಿನಲ್ಲಿ ದಾಂಡೇಲಿಯ ತಾಲೂಕಾಡಳಿತ ಗ್ರಾಹಕರಿಗೆ ಹಾಗೂ ದಾಂಡೇಲಿಗೆ ಬರುವ ಪ್ರವಾಸಿಗರಿಗಾಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆದಿಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಇಲ್ಲವಾದಲ್ಲಿ ತಾಲೂಕಾಡಳಿತವೇ ಮುಂದೆ ನಿಂತು ಗ್ರಾಹಕರಿಗೆ ಮತ್ತು ಸಾರ್ವಜನಿಕರಿಗೆ ಊಟ ಉಪಹಾರದ ವ್ಯವಸ್ಥೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ವಾಣಿಜ್ಯ ಬಳಕೆ ಗ್ಯಾಸ್ ಸಿಲಿಂಡರ್ ಪೂರೈಕೆ ಕೊರತೆಯಿಂದ ಹೋಟೆಲ್, ಬೇಕರಿ ಹಾಗೂ ಎಗ್ ರೈಸ್ ಅಂಗಡಿಗಳು ವ್ಯಾಪಾರವನ್ನು ಸ್ಥಗಿತಗೊಳಿಸಿದ ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರ ದೈನಂದಿನ ಜೀವನ ನಿರ್ವಹಣೆಗೆ ಅನುಕೂಲ ಮಾಡಿಕೊಡುವ ಜವಾಬ್ದಾರಿಯನ್ನು ತಾಲೂಕಾಡಳಿತ ವಹಿಸಿಕೊಂಡಲ್ಲಿ ಇವತ್ತಿನ ದಾಳಿ ಅರ್ಥಪೂರ್ಣ ದಾಳಿಯಾಗಲಿದೆ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಸಂಘರ್ಷ ಇರುವುದರಿಂದ ಭಾರತ ದೇಶಕ್ಕೆ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಇರುವುದರಿಂದ ನಾವು ಈಗಾಗಲೇ ನಗರ ವ್ಯಾಪ್ತಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸಬಾರದು ಅಂತೇಳಿ ನಾವು ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಆ ಒಂದು ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನದಂತೆ ಇಂದು ನಾವು ಆಕಸ್ಮಿಕವಾಗಿ ಹೋಟೆಲು, ಎಗ್ ರೈಸ್ ಅಂಗಡಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಹಾಗೆ ವಿವಿಧ ಸ್ಥಳಗಳಲ್ಲಿ ಭೇಟಿ ನೀಡಿದ್ದೇವೆ. ನಮಗೆ ಕಂಡು ಬಂದಲ್ಲಿ ಒಂದು 4 ಸಿಲಿಂಡರ್ನ ನಾವು ಸೀಸ್ ಮಾಡಿದ್ದೇವೆ. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಕಡ್ಡಾಯವಾಗಿ ಉಪಯೋಗಿಸಬಾರ್ದು ಅಂತೇಳಿ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ನಾವು ಇನ್ನು ರಾತ್ರಿ ಮತ್ತು ನಾಳೆಯೂ ಸಹಿತ ನಾವು ಈ ಕಾರ್ಯಾಚರಣೆಯನ್ನು ಮುಂದುವರಿಸ್ತೇವೆ ಮತ್ತು ಅವರಿಗೆ ಎಚ್ಚರಿಕೆಯನ್ನು ನೀಡಲು ಬಯಸ್ತೇವೆ. ಸರ್, ಈಗ ಕೆಲವೊಂದು ಹೋಟೆಲ್ಗಳಿಗೆ ಇದು ಕಮರ್ಷಿಯಲ್ ಸಿಲಿಂಡರ್ ಕೂಡ ಸಿಗ್ತಾ ಇಲ್ಲ. ಅದರ ಬಗ್ಗೆ ಅವರು ಭಾಳ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅದರ ಬಗ್ಗೆ ತಮ್ಮದು ಏನಾದರೂ? ಈಗ ವಾಣಿಜ್ಯ ಸಿಲಿಂಡರ್ಗಳು ಏನಾಗಿದೆ, ನಮಗೆ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ, ಶಾಲೆಗಳಲ್ಲಿ, ಮದರ್ಸಾ ಹಾಗೂ ಅಂಗನವಾಡಿ ಕೇಂದ್ರ ಮತ್ತು ಹಾಸ್ಟೆಲ್ಗಳಲ್ಲಿ ನಾವು ಆದ್ಯತೆ ಮೇರೆಗೆ ಕೊಡ್ತಾ ಇದ್ದೇವೆ. ಆದರೆ ನಮಗೆ ಸಪ್ಲೈ ಆಗದೇ ಇರೋದರಿಂದ ಮತ್ತು ಈಗಾಗಲೇ ನಮ್ಮ ಡೀಲರ್ಗಳು ಇಂಡೆಂಟನ್ನು ಕೊಟ್ಟಿದ್ದಾರೆ ಎಷ್ಟು ಬೇಕಂತೇಳಿ. ಅವ್ರಿಗೆ ಸಪ್ಲೈ ಆದ ನಂತರ ಅವರು ಖಂಡಿತವಾಗಿ ಕ್ರಮೇಣವಾಗಿ ಯಾರು ಬರ್ತಾರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅದರಲ್ಲಿ ಆ ಕ್ರಮೇಣವಾಗಿ ಪೂರೈಸಲಿಕ್ಕೆ ಅವರು ಕ್ರಮ ತಗೋತಾರೆ. ಸಿಲಿಂಡರ್ಗಳನ್ನು ನಾವೇನು ಮಾಡ್ತಾಯಿದ್ದೇವೆ, ಅವರಿಗೆ ಈಗ ಇವತ್ತು 320 ಹೋಗಿದೆ, ನಿನ್ನೆ 280 ಹೋಗಿದೆ. ನಾನು ಸಹಿತ ಪ್ರತಿದಿನ ಅವ್ರ ಕಡೆಯಿಂದ ಮಾಹಿತಿ ತಗೋತಾ ಇದ್ದೇನೆ. ಗೃಹ ಬಳಕೆ ಸಿಲಿಂಡರ್ LPG ಏನು ಸಮಸ್ಯೆ ಇಲ್ಲ, ಆದರೆ ವಾಣಿಜ್ಯ ಮಾತ್ರ ಸ್ವಲ್ಪ ಸಮಸ್ಯೆ ಇರೋದ್ರಿಂದ, ಸಪ್ಲೈ ಇಲ್ಲದೆ ಇರೋದ್ರಿಂದ ಗೃಹ ಬಳಕೆ ಸಿಲಿಂಡರ್ಗೆ ಬುಕಿಂಗ್ ಮಾಡಿದ್ರೆ ಬುಕಿಂಗ್ ಆಗ್ತಾ ಇಲ್ಲ ಅಥವಾ ಅದನ್ನು ಕೂಡ ಇಲ್ಲ. ಗೃಹ ಬಳಕೆ ಸಿಲಿಂಡರ್ಗಳನ್ನ ಇವತ್ತು ಬುಕ್ ಮಾಡಿದ್ರೆ ಇವತ್ತೇ ಕೊಡ್ತಾರೆ ಅಥವಾ ನಾಳೆ ಕೊಡ್ತಾರೆ. ಆದರೆ ತದನಂತರ ಏನು ಬುಕ್ ಮಾಡ್ತಾರಲ್ಲ ಅದಕ್ಕೆ 1 ತಿಂಗಳು ಅವ್ರು ಕಾಯಬೇಕಾಗುತ್ತೆ. ಯಾಕಂದರೆ ಸಿಲಿಂಡರ್ ತೊಗೊಂಡಿದ್ದನ್ನು ಅವ್ರು ಯೂಸ್ ಮಾಡಬೇಕಲ್ಲ. ಯೂಸ್ ಮಾಡಿದ ನಂತರ ಮತ್ತೊಂದು ಯೂಸ್ ಮಾಡಲಿಕ್ಕೆ ಅಂದರೆ ಮತ್ತೊಂದು ಇಂಡೆಂಟ್ ಕೊಡ್ಲಿಕ್ಕೆ ಆಗಲ್ಲ ಆ ಮನೆಯವರು. ಹಾಗಾಗಿ 1 ತಿಂಗಳು ಆದ ನಂತರ ಸಪ್ಲೈ ಕೊಡ್ತಾರೆ. ಗೃಹ ಬಳಕೆ ಸಿಲಿಂಡರ್ಗಳದ್ದು ಏನೂ ಸಮಸ್ಯೆ ಇಲ್ಲ. ಓನ್ಲಿ ವಾಣಿಜ್ಯ ಸಿಲಿಂಡರ್ಗಳು ಮಾತ್ರ ಸಮಸ್ಯೆ. ಅದು ತಾತ್ಕಾಲಿಕ ಸಮಸ್ಯೆ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಾವು ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಆದ ನಂತರ ಕ್ವಾರಂಟೈನ್ ಆಗಿ ಕೋವಿಡ್ ಕೇರ್ ಸೆಂಟರ್ ತೆಗೆದಿದ್ವಿ. ಆವಾಗ ಫುಲ್
ನಮ್ಮ ತಾಲೂಕು ಅಷ್ಟೇ ಅಲ್ಲ, ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯ ಅಲ್ಲ, ದೇಶ ಅಷ್ಟೇ ಲಾಕ್ಡೌನ್ ಆಗಿತ್ತು. ಆ ಸಮಯದಲ್ಲಿ ನಾವು ಪ್ರತಿ ವಾರ್ಡ್ಗಳಲ್ಲಿ, ಪ್ರತಿ ಗ್ರಾಮಗಳಲ್ಲಿ ದಿನಸಿಗಳನ್ನು, ತರಕಾರಿಗಳನ್ನು, ಮೊಟ್ಟೆಗಳನ್ನು, ಮೀನುಗಳನ್ನು, ಚಿಕನ್, ಮಟನ್ ಆಗಲಿ, ಗ್ಯಾಸ್ ಸಿಲಿಂಡರ್ಗಳನ್ನ ವಿತರಿಸಿದ್ವಿ. ಅಂಥ ಒಂದು ಕಾಲದಲ್ಲಿ ನಾವು ಯಾರಿಗೆ ಸಮಸ್ಯೆ ಆಗದಂತೆ ಮಾಡಿದ್ವಿ. ಇದು ಒಂದು ತಾತ್ಕಾಲಿಕ ಸಮಸ್ಯೆ ಇರೋದ್ರಿಂದ ಸ್ವಲ್ಪ ಜನ ಇದಕ್ಕೆ ಸಹಕರಿಸಬೇಕಾಗಿ ನಾನು ತಾಲೂಕು ಆಡಳಿತ ಪರವಾಗಿ ಕೇಳಿಕೊಳ್ತೇನೆ.